ನೀವು ಮಾಡೋ ಸಣ್ಣ ಸೇವೆ ಇನ್ನೊಬ್ಬರ ಜೀವನದಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ನಾವೆಲ್ಲರೂ ಹೆಮ್ಮೆ ಪಡುವಂತಹ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಕೋಟ್ಯಾಂತರ ರೂಪಾಯಿ ಅವರ ಚಾರಿಟಿಗೆ ಅಂತ ಇಟ್ಟಿದ್ದಾರೆ. ಆ ಚಾರಿಟಿ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಂಸ್ಥೆಗಳಿಗೆ ಸಹಾಯ ಮಾಡ್ತಿದ್ದಾರೆ. ಅದ್ರಲ್ಲಿ ಒಂದ್ಸಲ ಏನಾಗುತ್ತೆ, ಆ ಚಾರಿಟಿಯಲ್ಲಿ ವರ್ಕ್ ಮಾಡುವಂತ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಪ್ರಾಜೆಕ್ಟ್ ಕೊಡ್ತಾರೆ. ನೋಡಪ್ಪ, ಇಲ್ಲೊಂದು ಶಾಲೆ ಇದೆ, ಈ ಶಾಲೆಗೆ ಹೋಗಿ ಈ 2 ಕ್ಲಾಸ್ಗೆ ಮಾತ್ರ ಬೆಂಚ್ಗಳನ್ನ ಮತ್ತೆ ಆ 2 ಕ್ಲಾಸ್ಗೆ 2 ಫ್ಯಾನ್ ಹಾಕು ಅಂತ. ಆ ವ್ಯಕ್ತಿಗೆ ಇದ್ರಲ್ಲಿ ಏನ್ ಮಹಾ, 2 ಕ್ಲಾಸ್ಗೆ ಹೋಗಿ 2 ಫ್ಯಾನ್ ಹಾಕೋದು, ಆ ಬೆಂಚ್ ಹಾಕೋದು ಏನ್ ಮಹಾ ಅಂತ. ಬಟ್ ಕೊಟ್ಟಿರೋ ಕೆಲಸ ಮಾಡಲೇಬೇಕು ಅಂತ ಹೋಗಿ ಜವಾಬ್ದಾರಿಯಿಂದ ಮಾಡಿ ಮುಗಿಸ್ತಾರೆ. 2 ಕ್ಲಾಸಿಗೆ ಬೇಕಾಗಿರೋ ಅಷ್ಟು ಬೆಂಚು, 2 ಫ್ಯಾನ್ ಹಾಕ್ಬಿಟ್ಟು ಅದನ್ನ ಇನಾಗ್ರೇಟ್ ಮಾಡೋಕ್ಕೆ ಅದೇ ವ್ಯಕ್ತಿ ಚೀಫ್ ಗೆಸ್ಟ್ ಆಗಿ ಹೋಗ್ತಾರೆ. ಹೋದಾಗ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿರುತ್ತೆ. ಒಂದು ಸಣ್ಣ ಊಟೋಪಚಾರದ ವ್ಯವಸ್ಥೆ ಮಾಡಿರ್ತಾರೆ. ಹೋಗ್ತಾರೆ, ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಗೊಳ್ತಾರೆ, ಕಾಫಿ ಕುಡಿತಾರೆ. ಈ ವ್ಯಕ್ತಿನೂ ಕಾಫಿ ಕುಡಿತಾ ಗಮನಿಸಿದ್ರೆ ಒಂದು ಕ್ಲಾಸಲ್ಲಿ ಮಾತ್ರ ಒಂದು ಸಣ್ಣ ಮಗು ಕುತ್ಕೊಂಡಿರ್ತಾಳೆ. ಅವಳು ಆಚೆ ಬರೋದೇ ಇಲ್ಲ. ಏನಾಗಿರ್ಬೋದು ಅಂತ ಮಗು ಹತ್ರ ಹೋಗ್ಬಿಟ್ಟು, ಯಾಕೆ ಮಗು ಏನಾಯ್ತು ಅಂತಂದ್ರೆ, ಏನೂ ಇಲ್ಲ, ಬಾ ಆಚೆ ಕಾಫಿ ಕುಡಿಯೋಣ. ಇಲ್ಲ ಬೇಡ. ಸರಿ ಸಮೋಸ ತಂದ್ಕೊಡ್ಲಾ? ಇಲ್ಲ ನನಗೆ ಬೇಡ. ಸರಿ ಬಾ ನಾನು ಆಚೆ ಕರ್ಕೊಂಡೋಗಿ ಜ್ಯೂಸ್ ಕೊಡಿಸ್ತೀನಿ. ಇಲ್ಲ ಸರ್ ಬೇಡ ಅಂತ. ಬಹುಶಃ ಈ ಮಗುಗೇನೋ ಕೈಕಾಲು ತೊಂದರೆ ಇರ್ಬೋದೇನೋ, ಎದ್ದು ನಡೆಯೋಕೆ ಕಷ್ಟ ಆಗಿರ್ಬೋದು ಅಂತ ಆ ವ್ಯಕ್ತಿ ಆಚೆ ಹೋಗಿ ಗಮನಿಸ್ತಾರೆ. ಮಗುಗೇನೂ ತೊಂದರೆ ಇಲ್ಲ, ಆರಾಮಾಗಿ ಕೂತಿದೆ. ಮತ್ತೆ ಒಳಗೆ ಬಂದು ಕೇಳ್ತಾರೆ, ಯಾಕಮ್ಮ ಏನಾಯ್ತು, ಒಬ್ಳೆ ಕೂತಿದ್ಯಾ ಅಂತ. ಅವಾಗ ಆ ಮಗು ಹೇಳುತ್ತೆ, ಸರ್ ನಾನು ಫಸ್ಟ್ ಟೈಮ್ ಈ ಥರ ಬೆಂಚಲ್ಲಿ ಕೂತಿರೋದು, ಒಂದು ಫ್ಯಾನ್ ಕೆಳಗೆ ಕೂತಿರೋದು, ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ತಣ್ಣಗೆ ಗಾಳಿ, ಮೇಲ್ಗಡೆ ಕೂತಿದ್ದೀನಿ ಅಂತ. ಅವಾಗ ಆ ವ್ಯಕ್ತಿಗೆ ಅನಲೈಸ್ ಆಗಿದೆ, ನಾವು ಮಾಡುವಂಥ ಸಣ್ಣ ಕೆಲಸ ಅಥವಾ ಸಣ್ಣ ಸೇವೆ ಇನ್ನೊಬ್ರ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಮಾಡೋದು ಬಹಳ ಚಿಕ್ಕ ಕೆಲಸ, ಚಿಕ್ಕ ಸಹಾಯ ಆದರೂ ಅದು ನಮಗೆ ಕಾಣದೇ ಇರ್ಬೋದು, ಆದರೆ ಅದು ಯಾರ ಮೇಲೆ ಪ್ರಭಾವ ಬೀರುತ್ತಲ್ಲ ಅವ್ರನ್ನ ಹೋಗಿ ಕೇಳಿದಾಗ ಗೊತ್ತಾಗುತ್ತೆ ಅದೆಷ್ಟು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ.